ಆಕೆಯ ಸೈನಿಕರು ಅಂತಿರ್ತಾರ, ಆಕೆಯ ಗುಪ್ತಚಾರರು ಅಂತಿರ್ತಾರ. ಸುಮಾರು 40-45 ಭಾಷೆಗಳನ್ನದು ಮಾತಾಡ್ತೈತಿ. ಯುದ್ಧ ಒಂದೈತಿ, ತಯಾರಾಗಬೇಕು ಅಂತ ಒಂದು ಗಂಧವನ್ನು ಬಿಟ್ಟರೆ ಸಾಕು ಎಲ್ಲರೂ. ಇಂಥ ವ್ಯವಸ್ಥೆ ಈ ಭೂಮಿಯೊಳಗೆ ಐತಿ. ಜೇನ್ನೊಣ ನೋಡಿರ್ಬೇಕು ನೀವು. ಜೇನ್ನೊಣಗಳು ಒಂದು ಹುಟ್ಟು ಅಷ್ಟ ನಿಮಗೆ ಕಾಣ್ತೈತೆ. ಆ ಹುಟ್ಟಿಗೆ ಒಬ್ಬಕ್ಕಿನ ರಾಣಿ ಇರ್ತಾಳ, ಕ್ವೀನ್ ಅಂತಾರಕ್ಕೆ. ರಾಣಿ ಹುಳ ಅಂತ ಕರೀತಾರ ಅದಕ್ಕೆ. ಆ ರಾಣಿ ಹುಳ ಏನ್ ಹೇಳ್ತೈತೆ ಅದನ್ನ ಆಕೆಯ ಸೈನಿಕರು ಅಂತಿರ್ತಾರ, ಆಕೆಯ ಗುಪ್ತಚಾರರು ಅಂತಿರ್ತಾರ, ಆಕೆಯ ಅನ್ನ ಶೋಧಕರು ಅಂತಿರ್ತಾರ, ಆಮೇಲೆ ಕಾರ್ಮಿಕರು ಅಂತ ಎಲ್ಲ ಹುಳುಗಳು ಇರ್ತಾವ. ಒಂದು ಹುಟ್ಟಿನೊಳಗೆ ಎರಡನೇ ರಾಣಿ ಹುಟ್ಲಾರ್ದಂಗ ಕಾಳಜಿ ವಹಿಸ್ತಾರ. ಎರಡನೇ ರಾಣಿ ಎಲ್ಲರ ಅಚ್ಚಿ ಕಡೆ ತೂತ್ನಾಗ ತಯಾರಾಗ್ತಿತ್ತು ಅಂದ್ರೆ ಎಲ್ಲ ಹುಳುಗಳು ಕೂಡಿ, ಸೋಲ್ಜರ್ಸ್ ಕೂಡಿ ಆ ಹುಳುವನ್ನು ತಕ್ಷಣ ಕೊಂದು ಹಾಕ್ತಾವ. ಅಥವಾ ತನ್ನ ರಾಣಿ ಆದಂಥವಳು ಸತ್ಲು ಅಂದ್ರ ತಕ್ಷಣ ಆ ಗುಣಲಕ್ಷಣಗಳನ್ನ ನೋಡಿ ಇದ್ರೊಳಗೆ ಯಾವ ಮರಿ ರಾಣಿ ಆಗುವ ಸಾಮರ್ಥ್ಯ ಐತೆ ಅನ್ನೋದನ್ನ ಹುಡುಕಾಡಿ ಅವಳಿಗೆ ಬೇಕಾಗುವಂತ ವಿಶೇಷ ಆಹಾರಗಳನ್ನು ತಂದು ಕೊಡುವಂತ ಒಂದು ಟೀಮ್ ಇರ್ತ. ಕೊಟ್ಟು 2-3 ದಿನದೊಳಗೆ ತಮ್ಮ ರಾಣಿಯನ್ನು ತಯಾರಿಸಿಕೊಳ್ತಾರೆ. ಇಂಥ ಸಾಮರ್ಥ್ಯ ಐತ್ರಿ. ಸುಮಾರು 40-45 ಭಾಷೆಗಳನ್ನದು ಮಾತಾಡ್ತೈತಿ ಜೇನು ಹುಳ. ಹೋಗು ಅನ್ಬೇಕಾತು ಅಂದ್ರೆ ಒಂದು ಪ್ರಕಾರದ ವಾಸನೆಯನ್ನ ಬಿಡುತ್ತ. ಎಲ್ರು ಬನ್ರಿ ಅಂತ ಹೇಳ್ಬೇಕಾಗಿತ್ತು ಅಂದ್ರೆ ವಾಸನೆಯನ್ನ ಬಿಡುತ್ತ. ತಲೆ ಮ್ಯಾಗ 2 ಕೂದ್ಲಿರ್ತಾವ. ಒಂದು ಕೂದ್ಲು ವಾಸನೆ ಬಿಡಾಕಿರ್ತೈತಿ, ಒಂದು ಕೂದ್ಲು ವಾಸನೆ ಹೀರ್ಕೊಳಕಿರ್ತೈತಿ. ಇರ್ವಿಗೂ ನೋಡ್ರಿ ನೀವು, ಒಂದು ರಿಸೀವರು, ಒಂದು ಎಂಟಿನ. ಏನ್ ಹೇಳಬೇಕಾಗಿತ್ತು ಅಂದ್ರೆ ಅದರ ಸಲುವಾಗಿ ಒಂದು ಗಂಧವನ್ನು ಬಳಸ್ಕೊತಾವು, ವಾಸನೆಯನ್ನ. ಆಪತ್ತಿನ ಸಮಯ ಬಂದಿತ್ತು ಅಂತಂದ್ರೆ ತಕ್ಷಣ ಆ ಗಂಧವನ್ನು ಬಿಟ್ಟು ಅಂತಂದ್ರೆ ಎಲ್ಲರೂ ಆಗಿಂದಾಗಲೇ ಮರಳಿ ನಡೆದು ಬಿಡ್ತಾರೆ. ಯುದ್ಧ ಒಂದೈತಿ, ತಯಾರಾಗಬೇಕು ಅಂತ ಒಂದು ಗಂಧವನ್ನು ಬಿಟ್ಟರೆ ಸಾಕು ಎಲ್ಲರೂ ಯುದ್ಧ ಸ್ಥಿತಿಯೊಳಗೆ ಯಾರದಾರ ಅವ್ರನ್ನ ಕಡಿಲಕ್ಕೆ ಶುರು ಮಾಡಿಬಿಡ್ತಾವ. ಸತ್ರು ಚಿಂತಿಲ್ಲ, ಅವ್ರು ಬಿಡಂಗಿಲ್ಲ. ಇಂಥ ವ್ಯವಸ್ಥೆ ಈ ಭೂಮಿಯೊಳಗೆ ಐತಿ. ನಾವು ಬರೀ ಮನುಷ್ಯರೊಳಗೆ ಇದ್ದೀವಿ, ನಾವು ಶಾಣ್ಯರದೀವಿ ಅಂತ ಯಾರೂ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ.